ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸುಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ಆರಿ ವರ್ಕ್ನ ಈ ರಿಂಗಿಗೆ ಆರಿ ವರ್ಕ್ ಕ್ಲಾಸಲ್ಲಿ ಈ ರಿಂಗಿಗೆ ಬಟ್ಟೆನ ಹೇಗೆ ಫಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ಕಲಿಯೋಣ ಬನ್ನಿ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಆರಿ ವರ್ಕ್ ಕ್ಲಾಸಿಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಸ್ಟಾರ್ಟಿಂಗ್ ಕ್ಲಾಸಿಗೆ ಅಂತ ಹೇಳ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಯಾರೆಲ್ಲ ನೋಡ್ಕೊಂಡಿಲ್ಲ ಅನಿಸುತ್ತೋ ಹಿಂದಿನ ವಿಡಿಯೋ ಹೋಗಿ ಒಂದ್ಸರಿ ವಾಚ್ ಮಾಡಿ. ಆ್ಯಂಡ್ ಹಾಗೆ ಸ್ಟ್ಯಾಂಡ್ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ದೆ. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಆ ಥರ ಸ್ಟ್ಯಾಂಡನ್ನ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ನೋಡೋಣ ಬನ್ನಿ. ಇವಾಗ ಈ ಥರ ರಿಂಗು ಇದು ಇರುತ್ತೆ. ಇದು ಇದು ಔಟ್ ಅಂದರೆ ಇಲ್ಲಿ ನೋಡಿ ಈ ಥರ ಇದು ಥ್ರೆಡ್ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್. ಇದು ಹೊರಗಡೆ ಹಾಕೋದು, ಇದು ಒಳಗಡೆ ನೋಡಿ. ಫಸ್ಟ್ ಒಳಗಡೆ ರಿಂಗ್ ಇದೆಯಲ್ಲ ಇದರಲ್ಲಿ ಏನು ಸ್ಕ್ರೂ ಏನು ಕೊಟ್ಟಿಲ್ಲ, ಪ್ಲೇನ್ ರಿಂಗ್ ಇದು. ಈ ಪ್ಲೇನ್ ರಿಂಗ್ನ ಒಳಗಡೆ ಇಟ್ಕೋಬೇಕು. ನೆಕ್ಸ್ಟು ಬಟ್ಟೆನ ಇದ್ರ ಮೇಲ್ಗಡೆ ಹಿಂಗೆ ಹಾಸ್ಕೊಂಡಾದ್ಮೇಲೆ ನೋಡಿ ಎಂಡಿಗೆ ನಾನು ಇಷ್ಟು ಬಟ್ಟೆ ಬಿಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ? ಇದು ರಿಂಗು. ಈ ಕಡೆ ಎಂಡಿಗೂ ಇಷ್ಟು ಬಟ್ಟೆ ಬಿಟ್ಟಿದ್ದೀನಿ, ಈ ಕಡೆ ಎಂಡಿಗೂ ಇಷ್ಟು ಬಟ್ಟೆ ಬಿಟ್ಟಿದ್ದೀನಿ. ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಇವಾಗ ಈ ಮೇಲ್ಗಡೆ ಸ್ಕ್ರೂ ಇತ್ತಲ್ಲ, ಈ ಸ್ಕ್ರೂ ರಿಂಗ್ನ ಈ ಥರ ಹೀಗೆ ಅಡ್ಜಸ್ಟ್ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನೋಡಿ ಬಟ್ಟೆ ಇಷ್ಟು ಲೂಸ್ ಆದರೆ ಮಾಡೋಕ್ಕೆ ಬರೋಂಗಿಲ್ಲ. ಇದನ್ನು ನಾವು ಇವಾಗ ಟೈಟ್ ಮಾಡಬೇಕು. ಯಾವ ಥರ ಟೈಟ್ ಅಂತೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಇದೇನು ಸ್ಕ್ರೂ ಇದೆಯಲ್ಲ, ಸ್ಕ್ರೂನ ಫಸ್ಟು ಟೈಟ್ ಮಾಡ್ಕೊಳ್ಳಿ. ಮೀಡಿಯಮ್ ಟೈಟ್ ಮಾಡಿ, ಫುಲ್ ಟೈಟ್ ಮಾಡಬೇಡಿ. ಫಸ್ಟೇ ಫುಲ್ ಟೈಟ್ ಮಾಡಿದರೆ ಬಟ್ಟೆ ಸ್ವಲ್ಪ ಜಗ್ಬೇಕಿದನ್ನೀಗ ಹೊರಗಡೆ. ಹಾಗಾಗಿ ಫಸ್ಟೇ ಟೈಟ್ ಮಾಡಿದರೆ ಬಟ್ಟೆ ಜಗ್ಗಕ್ಕೆ ಬರೋಲ್ಲ. ಇವಾಗ ನೋಡಿ ಸ್ವಲ್ಪ ಟೈಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವೇನು ಮಾಡಬೇಕು ಅಂದರೆ ಹಿಂಗೆ ಈ ಥರ ನಿಮ್ಮ ಕಾಲ ಮೇಲೆ ಈ ಥರ ಹಿಂಗೆ ರಿಂಗ್ನ ಇಟ್ಕೊಂಡ್ಬಿಟ್ಟು ಈ ಬಟ್ಟೆ ಏನಿದೆಯಲ್ಲ ರಿಂಗ್ನ ಹಿಡ್ಕೋಬೇಕು, ಬಟ್ಟೆನೂ ಹಿಡ್ಕೋಬೇಕು. ನಾನು ಈ ಕೈನ ರಿಂಗ್ ಹಿಡ್ಕೊಂಡಿದ್ದೀನಿ, ಈ ಕೈನ ಬಟ್ಟೆ ಹಿಡ್ಕೊಂಡಿದ್ದೀನಿ. ಈಗ ಈ ಥರ ಈ ಬಟ್ಟೆನ ಈ ಥರ ಜಗ್ಬೇಕು ಹಿಂಗೆ. ಹಿಂದ್ಗಡೆ ಈ ಕೈಯಿಂದ ನೋಡಿ ಜಗ್ತಾ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ. ರಿಂಗು ಹಿಡ್ಕೊಂಡಿದ್ದೀನಿ, ಬಟ್ಟೆನೂ ಹಿಡ್ಕೊಂಡಿದ್ದೀನಿ. ಈ ಥರ ಹಿಂಗೆ ಜಗ್ಬೇಕು. ಹಿಂಗೆ ಫುಲ್ ಜಾಸ್ತಿ ಜಗ್ಗಂಗಿಲ್ಲ, ಈ ಟೈಟ್ ಆಗುತ್ತೆ. ಈ ಥರ ಫುಲ್ ಈ ನೆರಿಗೆ ಎಲ್ಲ ಹೋಗುತ್ತೆ ನೋಡಿ. ನಾನು ಫುಲ್ ಟೈಟ್ ಮಾಡಿದ ಕೂಡಲೇ ನೆರಿಗೆ ಎಲ್ಲ ಫುಲ್ ಕವರ್ ಮಾಡ್ಕೋಬೇಕು ಈ ಥರ. ನೋಡಿ ಫ್ರೆಂಡ್ಸ್, ರಿಂಗಿಗೆ ಬಟ್ಟೆ ಸುತ್ತೋದ್ರಿಂದ 2 ಯೂಸ್ ಇದೆ ನಮಗೆ. ಒಂದು, ಬಟ್ಟೆ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಇನ್ನೊಂದು, ಬಟ್ಟೆ ಲೂಸ್ ಆಗೋದಿಲ್ಲ, ಟೈಟಾಗಿ ಬರುತ್ತೆ. ನೋಡಿ ಈ ಕಡೆಗೆಲ್ಲ ಟೈಟಾಗಿ ಯಾವ ಥರ ಟೈಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ರಿಂಗಿಗೆ ಅದೇ ಬಟ್ಟೆ ಸುತ್ತದಂಗೆ ರಿಂಗಿಗೆ ಬಟ್ಟೆ ಹಾಕ್ಕೊಂಡು ನಾವು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಲೂಸ್ ಬರುತ್ತೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಿಮಗೆ, ರಿಂಗು ಉಡನ್ದಾಗಿರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಬಟ್ಟೆ. ಹಾಗಾಗಿ ರಿಂಗಿಗೆ ಬಟ್ಟೆನ ಸುತ್ಕೋಬೇಕು. ಈಗ ಫುಲ್ ಟೈಟ್ ಮಾಡಿ. ಈಗ ಇದನ್ನು ನಾನು ಸ್ವಲ್ಪ ಟೈಟ್ ಮಾಡ್ಕೊಂಡಿದ್ದೆ ಬಟ್ಟೆ ಜಗ್ಗಕ್ಕೆ ಬೇಕಂತ ಹೇಳ್ಬಿಟ್ಟು. ಇವಾಗ ಫುಲ್ ಅಂದರೆ ನಿಮ್ಗೆ ಎಷ್ಟು ಟೈಟ್ ಆಗುತ್ತೋ ಅಷ್ಟು. ಅಂದರೆ ಇದು ಫುಲ್ ಜಾಯಿಂಟ್ ಆಗೋದಿಲ್ಲ, ಎಷ್ಟು ಟೈಟ್ ಹಿಡಿಯುತ್ತೋ ಅಷ್ಟು ಟೈಟ್ನ ಈ ಥರ ಮಾಡ್ಕೋಬೇಕು. ಇವಾಗ ನೋಡಿ ಇದು ರಿಂಗ್ ಹೊರಗೆ ಬರುತ್ತೆ. ಒಂದು ಟೈಮ್ ಬಟ್ಟೆ ಜಗ್ಗುವಾಗ ಹೊರಗೆ ಬರಬಾರ್ದು. ನೋಡಿ ಈ ಥರ ಕ್ಲೀನಾಗಿ ಒಂದು ನೆರಿಗೆನೂ ಕಾಣಿಸೋಂಗಿಲ್ಲ. ಈ ಥರ ಇರಬೇಕು. ಟೈಟಾಗಿದ್ರೇ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಲೂಸ್ ಆಯ್ತಂದರೆ ದಾರ ತಗೊಂಡಾಗ ಅಷ್ಟೊಂದು ವರ್ಕಿಗೆ ಕಂಫರ್ಟಬಲ್ ಅನಿಸಲ್ಲ. ನಿಮಗೆ ಗೊತ್ತಾಗತ್ತೆ ನೀವು ಮಾಡುವಾಗ. ಈ ಥರ ಮಾಡ್ಕೊಂಡು ನೋಡಿ. ಜಾಸ್ತಿ ಬಟ್ಟೆ ಯಾಕೆ ತೊಗೋಬಾರ್ದು ಅಂತ ನಾನು ಹೇಳಿದ್ನಲ್ಲ. ಈಗ ನಾವು ಇದು ರಿಂಗಿಗೆ ಹಾಕ್ಕೊಂಡಾಗ ಈ ಬಟ್ಟೆ ಎಲ್ಲ ನಮಗೆ ಡಿಸ್ಟರ್ಬ್ ಮಾಡುತ್ತೆ. ಸೊ ಹಾಗಾಗಿ 1 ಮೀಟ್ರ್ ಸಾಕು. ಈ ಬಟ್ಟೆ ಇಷ್ಟಿದ್ರೆ ನಾವು ಅದನ್ನಲ್ಲೇ ಹಿಂಗೆ ಬಿಟ್ಕೊಂಡು ಮಾಡ್ಕೋಬೋದು. ಸೈಡಿಗೆ ಈ ಥರ ಹಿಂಗೆ ಬಿಟ್ಕೊಂಡು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಬಟ್ಟೆನ ಇದು ಹಾಕ್ಕೊಳ್ಳೋದು ನೋಡಿದ್ರಲ್ವ. ಇದನ್ನು ನಾವು ಸ್ಟ್ಯಾಂಡ್ ಮೇಲೆ ಈ ಥರ, ನಾನು ಇದೇ ಸ್ಟ್ಯಾಂಡೇ ಯೂಸ್ ಮಾಡೋದು. ನನಗೆ ಅದಷ್ಟು ಕಂಫರ್ಟಬಲ್ ಅನಿಸಲ್ಲ. ನೀವು ನೋಡಿ, ನಿಮಗೆ ನೋಡಿಕೊಂಡು ಅದು ತೊಗೊಂಡು ಸರಿ ಅನಿಸಿದರೆ ಸರಿ ಅನ್ನಿಸ್ಲಿಲ್ಲ ಅಂದರೆ ನೋಡಿ ಈ ಥರ ಹಿಂಗೆ ಒಳಗಡೆಯಿಂದ ಹಿಂಗೆ ಕಾಣಿಸುತ್ತೆ. ಒಳಗಿನ ರಿಂಗ್ ಇದು. ಒಬ್ಬೊಬ್ಬರು ಇದನ್ನು ಹಾಕ್ಕೊಂಡು ಸ್ಟ್ಯಾಂಡ್, ಆ ಥರ ಸ್ಟ್ಯಾಂಡು ಸಿಗುತ್ತೆ. ಬಟ್ಟೆ ಈ ಕಡೆ ಸೈಡಿಗೂ ಉಲ್ಟಾ ಹಾಕ್ಕೊಂಡು ಮಾಡ್ತಾರೆ. ಬಟ್ ನನಗೆ ಸಿಕ್ಕಿರೋ ಸ್ಟ್ಯಾಂಡಸ್ ಎಲ್ಲ ಹೊರಗಡೆ ರಿಂಗಿಗೆ ಅಡ್ಜಸ್ಟ್ ಆಗಿರೋದು.
ಇದು ನೋಡಿ ಇವಾಗ ಈ ಥರ ಹೀಗೆ ಇಲ್ಲಿ ಅಡ್ಜಸ್ಟ್ ಇದು ಇದೆ, ಇಲ್ಲಿ ಸ್ವಲ್ಪ ಬಿಟ್ಟಿರ್ತಾರೆ, ಯಾಕಂದರೆ ಇದು ರಿಂಗ್ ಕೂತ್ಕೋಬೇಕು ಅದ್ರ ಮೇಲ್ಗಡೆ ಎರಡು ಸೈಡೂ ನೀಟಾಗಿ ಈ ಥರ ಕೂತ್ಕೋಬೇಕಿತ್ತು ಸ್ಟ್ಯಾಂಡಿಗೆ. ನೋಡಿ ಈ ಥರ ಎಲ್ಲ ರಿಂಗಿಗೆ ಕೂತ್ಕೊಂಡಾದ್ಮೇಲೆ ನೋಡಿ ಈ ಥರ ಎಲ್ಲ ನೀಟಾಗಿ ನೋಡಿ. ಇದು ರಿಂಗ್ ಮಾತ್ರ ನಾನು ಅಷ್ಟೊಂದು ಹೈಟ್ ಮಾಡಿಸಿಲ್ಲ, ಏನು ನನಗೆ ನನ್ನ ಹೈಟಿಗೆ ನೀವು ಹೈಟ್ ನೋಡ್ಕೊಳ್ಳಿ. ನೀವು ಜಾಸ್ತಿ ಹೈಟ್ ಇದ್ದರೆ ಹೈಟ್ ಮಾಡಿಸ್ಕೊಳ್ಳಿ, ನೀವು ಕುಳ್ಳಕ್ಕಿದ್ರೆ ಸ್ವಲ್ಪ ಕೆಳಗೆ ಮಾಡಿಸ್ಕೊಳ್ಳಿ. ನೋಡಿ ಈ ಥರ ನಿಮ್ಗೆ ಕಂಫರ್ಟೇಬಲ್, ನಿಮ್ಗೊಂದು ಸ್ಟ್ಯಾಂಡ್ ಆನ್ಲೈನಲ್ಲಿ ಸ್ಟ್ಯಾಂಡ್ ತೊಗೊಂಡ್ರೆ ಗೊತ್ತಾಗತ್ತೆ ನಿಮ್ಗೆ ಯಾವ ಥರ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಈ ಥರ ಮಾಡಿಕೊಂಡ್ರೆ ನೋಡಿ ಫುಲ್ ಟೈಟಾಗಿ ಎಷ್ಟು ನೀಟಾಗಿ ಇದು ಆಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಇವಾಗ ಬಟ್ಟೆ ರಿಂಗಿಗೆ ಬಟ್ಟೆ ಸುತ್ತೋದೇ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಯಾವ ಥರ ಡಿಸೈನ್ ಹಾಕಬೇಕು, ಯಾವ ಥರ ದಾರಾನ ಚೂಸ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಚೈನ್ ಸ್ಟಿಚ್ ಡಿಸೈನ್ನ ಸ್ಟಾರ್ಟ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.